ನಿಮ್ಮ ಪ್ರೇಕ್ಷಕ ಥಿಯೇಟ್ರಿಗೆ ಕರೆಯೋ ಜವಾಬ್ದಾರಿ ನಿಮ್ಮದೇ. ಎಲ್ರಿಗೂ ನಮಸ್ಕಾರ. ಸಿನಿಮಾ ಬಂದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಇದರ ಹಿಂದೆ ತುಂಬ ಜನಗಳ ವರ್ಕ್ ಇದೆ, ಹಾರ್ಡ್ ವರ್ಕ್ ಇದೆ. ಸೊ ಅದಕ್ಕೆಲ್ಲ ಒಂದು ಅರ್ಥ ಬರಬೇಕು ಅಂದರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನೀವುಗಳು ಬರಬೇಕು, ಸಿನಿಮಾ ಥಿಯೇಟರಿಗೆ ಬರಬೇಕು, ಹೊಸಬ್ರನ್ನ ಪ್ರೋತ್ಸಾಹಿಸಬೇಕು. ಮೇಜರಾಗಿ ಕನ್ನಡದಲ್ಲಿ ಹೊಸದಾಗಿ ಬರ್ತಾ ಇರುವಂತಹ ಪ್ರತಿಭೆಗಳಿಗೆ ನೀವೆಲ್ಲರೂ ಕೂಡ ಸಪೋರ್ಟನ್ನು ಕೊಡಬೇಕು. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಅಂದರೆ, ಸಿನಿಮಾದಲ್ಲಿ ಒಬ್ಬ ಆಡಿಯನ್ ಆಗಿ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದೆಲ್ಲ ಸ್ವಾರಸ್ಯಗಳು ಕೂಡ ಈ ಒಂದು ಸಿನಿಮಾದಲ್ಲಿದೆ. ಸೊ ಎಲ್ಲರೂ ಕೂಡ ಈ ಒಂದು ಸಿನಿಮಾವನ್ನು ಥಿಯೇಟರ್ಗೆ ಬಂದು ಈ ಒಂದು ಸಿನಿಮಾನ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತಲೇ ಈ ಒಂದು ಸಿನಿಮಾವನ್ನು ರೆಡಿ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಮನೇಲಿ ಕೂತ್ಕೊಂಡು ನೋಡಿದ್ರೆ ಏನೂ ಯೂಸ್ ಇಲ್ಲ, ಇದನ್ನು ಥಿಯೇಟರ್ಗೇ ಬಂದು ನೋಡಬೇಕು, ಆವಾಗಲೇ ನೀವು ಅದನ್ನು ಕಂಪ್ಲೀಟಾಗಿ ಎಂಜಾಯ್ ಮಾಡಲಿಕ್ಕೆ ಸಾಧ್ಯ. ಸೊ ಎಲ್ಲರೂ ಕೂಡ ಫೆಬ್ರವರಿ 28ನೇ ತಾರೀಕು ಅಪಾಯದ ಎಚ್ಚರಿಕೆ ಸಿನಿಮಾವನ್ನು ಥಿಯೇಟರ್ಗೆ ಬಂದು ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರ ಜೊತೆ ಥಿಯೇಟರ್ಗೆ ಬಂದು ವೀಕ್ಷಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಇಬ್ರಿಗೂ ಒಳ್ಳೆಯದಾಗಲಿ, ತಂಡಕ್ಕೆ ಒಳ್ಳೆಯದಾಗಲಿ. ಆಗಿರೋಣ ವಾಪಸ್ ಬರಲಿ. ಖಂಡಿತವಾಗ್ಲೂ ತುಂಬ ಇಷ್ಟ ಆಗಿದೆ. ಟ್ರೈಲರ್ ಕೂಡ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಪ್ರಮೋಷನ್ ಚೆನ್ನಾಗಿ ಮಾಡಿ ಆದಷ್ಟು ರೀಚ್ ಮಾಡಿ ಕಾಲೇಜ್ಗಳಿಗೆ ಎಲ್ಲೆಲ್ಲಿ ಸಾಧ್ಯವೋ ಸೋಷಿಯಲ್ ಮೀಡಿಯಾ ಚೆನ್ನಾಗಿ ಬಳಸ್ಕೊಳ್ಳಿ. ಹೌದು, ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಬಂದು ಹಾಗೆ ಹೋಗಬಾರ್ದು ಅನ್ನೋದು ನನ್ನ ಒಂದು. ಖಂಡಿತವಾಗ್ಲೂ ನಮ್ಮದು ಅದೇ ಇರೋದು. ಅಂದರೆ ನಾನು ಕೂಡ ಸುಮಾರಿಗೆ ಅಮೆಝಾನ್ ಪ್ರೈಮಲ್ಲಾಗಲಿ ಇನ್ನೊಂದಾಗಲಿ ಸುಮಾರಷ್ಟು ಸಿನಿಮಾಗಳು ನೋಡಿದಾಗ ತುಂಬ ಒಳ್ಳೆಯ ಸಿನಿಮಾಗಳು ಬರುತ್ತೆ ಒಂದೊಂದು ಸಲ. ಅವಾಗ ನಮಗೆ ಬೇಜಾರಾಗುತ್ತೆ, ಥಿಯೇಟ್ರಲ್ಲಿ ನೋಡಲಿಲ್ಲಲ್ಲ ಈ ಸಿನಿಮಾ ಥಿಯೇಟ್ರಲ್ಲಿ ವರ್ಕ್ ಆಗಲಿಲ್ವಲ್ಲ ಅನ್ನೋಂಥ ಬೇಜಾರಾಗುತ್ತೆ. ಸೊ ಖಂಡಿತವಾಗ್ಲೂ ನಮ್ಮ ಸಿನಿಮಾಗೆ ಆ ಥರ ಒಂದು ಸ್ಥಿತಿ ಬರಬಾರ್ದು ಅನ್ನೋಂಥದ್ದೊಂದು ಇದೆ. ಅದಕ್ಕೋಸ್ಕರ ಆದಷ್ಟು ಪ್ರಮೋಷನ್ನ ಮಾಡ್ತಾಯಿದ್ದೀವಿ. ನೀವು ಕೂಡ ಮೀಡಿಯಾ ಸಪೋರ್ಟ್ ಮಾಡ್ತಾಯಿದ್ದೀರಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬಂದಾಗ ಡೆಫಿನೆಟ್ಲಿ ಕನ್ನಡಿಗರು ಕೈ ಹಿಡಿತಾರೆ ಅನ್ನೋವಂಥ ನಂಬಿಕೆಯೊಂದಿಗೆ ನಾವು 28ಕ್ಕೆ ಭರ್ಜರಿಯಾಗಿ ಬರ್ತಾಯಿದ್ದೀವಿ. ನಮ್ಮ ನೋಡೋದು ಭಾಳ ಖುಷಿ ಆಯಿತು ನನಗೆ.